ಮಧ್ಯಪ್ರಾಚ್ಯದಲ್ಲಿ ಇರಾನ್, ಇರಾಕ್, ಅಮೆರಿಕ ನಡುವೆ ನಡೆಯುತ್ತಿರುವಂತಹ ಯುದ್ಧದ ಪರಿಣಾಮವಾಗಿ ಕಳೆದ 4 ದಿನಗಳ ಹಿಂದೆ ಆಟೋ ಎಲ್ಪಿಜಿ ದರ ಏನಿದೆ ಹೆಚ್ಚಳ ಆಗಿದೆ. ಅದರ ಲಭ್ಯತೆಯೂ ಕೂಡ ಬಗ್ಗೆ ಈಗ ಬಹಳಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ನಾವೀಗ ಲಾಲ್ಬಾಗ್ನಲ್ಲಿರುವಂಥ ಎಲ್ಪಿಜಿ ಆಟೋ ಸಿಲಿಂಡರ್ ಇರುವಂಥ ಪೆಟ್ರೋಲ್ ಬಂಕ್ ಹತ್ರ ಇದ್ದೇವೆ. ಇಲ್ಲಿ 4.5 ರೂಪಾಯಿಂದ 5 ರೂಪಾಯಿ ಹೆಚ್ಚಳ ಆಗಿರೋದು ಪರ್ ಲೀಟರ್ ಎಲ್ಪಿಜಿ ಆಟೋ ದರ ಹೆಚ್ಚಳ ಆಗಿರೋದು. ಇನ್ನು ಇವತ್ತು ಮಾತ್ರ ಲಭ್ಯತೆ ಇದೆ, ನಾಳೆಗೆ ಲಭ್ಯತೆಯೂ ಕೂಡ ಇಲ್ಲ. ಯುದ್ಧದ ಎಫೆಕ್ಟ್ನಿಂದಾಗಿ ಈ ರೀತಿ ತೊಂದರೆ ಆಗ್ತಾ ಇದೆ. ಇದಕ್ಕೆ ಸಹಕರಿಸಬೇಕಾಗಿಯೂ ಕೂಡ ಮಹತ್ವದಂತ ಒಂದು ಸೂಚನೆ ಬೋರ್ಡನ್ನು ಕೂಡ ಹಾಕಿರೋದು ಕಂಡು ಬರ್ತಾ ಇದೆ. ಬನ್ನಿ ಇಲ್ಲಿ ಬಂಕ್ನ ಮಾಲಕರನ್ನು ಮಾತಾಡ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಅಂತೇಳಿ. ಸರ್, ಯಾವಾಗಿಂದ ಸರ್ ದರ ಹೆಚ್ಚಳ ಆಗಿರೋದು? ಸರ್, ನಮಗೆ 3 ದಿನದ ದರ ಹೆಚ್ಚಾಗಿದೆ, ಮತ್ತೆ ಅವೈಲಬಿಲಿಟಿನೂ ಕಮ್ಮಿ ಇದೆ ಸರ್. ಸ್ಟಾಕು ಬರ್ತಾ ಇಲ್ಲ. ನೋಡೋಣ, ಈ ನಾಳೆ ಏನಾರು ಬಂದರೆ ಸೇಲ್ ಮಾಡ್ತೀವಿ, ಇಲ್ಲ ಸ್ಟಾಪ್ ಮಾಡಬೇಕಾಗುತ್ತೆ. ಎಷ್ಟು ಸರ್ ದರ ಹೆಚ್ಚಳ ಮಾಡಿರೋದು ನೀವು? ಈಗ ಮೊದಲು 59, 73 ಇತ್ತು, 74 ಇತ್ತು ಪರ್ ಲೀಟರ್. ಈಗ ಮೊನ್ನೆಯಿಂದ 5 ರೂಪೀಸ್ ಜಾಸ್ತಿ ಆಗಿದೆ, 64, 74 ಆಗಿದೆ. ಇವತ್ತು ಎಷ್ಟಾಗುತ್ತೋ ಗೊತ್ತಿಲ್ಲ ಸರ್. ಅವೈಲಬಿಲಿಟಿ ಇದೆಯಾ ಅಂತ? ಏನಂತ ಅವೈಲಬಿಲಿಟಿ ಇಲ್ಲ ನಮ್ದು. ಇವತ್ತು ಸ್ಟಾಕ್ ಇವರೆಗೂ ಇದೆ. ನಾಳೆ ಏನಾದ್ರು ಕ್ಲೋಸ್ ಆದರೆ ಏನು ಬರಲಿಲ್ಲ ಅಂದರೆ ಏನು ಮಾಡ್ಲಿಕ್ಕಾಗಲ್ಲ ಸರ್. ಯೂಶಲಿ ಡೈಲಿ ಎಷ್ಟು ವೆಹಿಕಲ್ಗಳು ಬರುತ್ತೆ ಸರ್ ಆಟೋದು ಎಲ್ಪಿಜಿ? ಇಲ್ಲಿ 400 400 500 ವೆಹಿಕಲ್ ಡೈಲಿ ಬರ್ತವೆ ಸರ್. ಈಗ ಪ್ರೈಸ್ ಜಾಸ್ತಿ ಆಗಿರೋದು ಕೆಲವು ಆಟೋದವರು ಹಾಗೆ ಹೋಗ್ತಾ ಇದ್ದಾರೆ, ಕೆಲವರು ಹಾಕ್ಕೊತಾ ಇದ್ದಾರೆ. ನಮ್ಮ ಹತ್ರದ್ದು ಸ್ಟಾಕ್ ಇಲ್ಲ. ಇದು ಯುದ್ಧದ ಎಫೆಕ್ಟ್ ಭಾರತದಲ್ಲೂ ಕೂಡ ಎಫೆಕ್ಟ್ ಆಗ್ತದೆ. ಈಗಾಗಲೇ ಅಡುಗೆ ಅನಿಲ 60 ರೂಪಾಯಿ ಹೆಚ್ಚಳ ಮಾಡಿರೋದು, ಇವತ್ತಿಂದ ಅದು ಜಾರಿ ಆಗ್ತಾ ಇದೆ. ಸೊ ಈ ಮಧ್ಯೆ ಕಳೆದ 4 ದಿನಗಳ ಹಿಂದೆನೇ ಆಟೋ ಎಲ್ಪಿಜಿ ದರ ಏನಿದೆ ಅದು ಕೂಡ 5 ರೂಪಾಯಿ ಹೆಚ್ಚಳ ಆಗಿದೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಮಧ್ಯಪ್ರಾಚ್ಯದಲ್ಲಿ ಇರಾನ್, ಇರಾಕ್, ಅಮೆರಿಕ ನಡುವೆ ನಡೆಯುತ್ತಿರುವಂತಹ ಯುದ್ಧದ ಪರಿಣಾಮವಾಗಿ ಕಳೆದ 4 ದಿನಗಳ ಹಿಂದೆ ಆಟೋ ಎಲ್ಪಿಜಿ ದರ ಏನಿದೆ ಹೆಚ್ಚಳ ಆಗಿದೆ. ಅದರ ಲಭ್ಯತೆಯೂ ಕೂಡ ಬಗ್ಗೆ ಈಗ ಬಹಳಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ನಾವೀಗ ಲಾಲ್ಬಾಗ್ನಲ್ಲಿರುವಂಥ ಎಲ್ಪಿಜಿ ಆಟೋ ಸಿಲಿಂಡರ್ ಇರುವಂಥ ಪೆಟ್ರೋಲ್ ಬಂಕ್ ಹತ್ರ ಇದ್ದೇವೆ. ಇಲ್ಲಿ 4.5 ರೂಪಾಯಿಂದ 5 ರೂಪಾಯಿ ಹೆಚ್ಚಳ ಆಗಿರೋದು ಪರ್ ಲೀಟರ್ ಎಲ್ಪಿಜಿ ಆಟೋ ದರ ಹೆಚ್ಚಳ ಆಗಿರೋದು. ಇನ್ನು ಇವತ್ತು ಮಾತ್ರ ಲಭ್ಯತೆ ಇದೆ, ನಾಳೆಗೆ ಲಭ್ಯತೆಯೂ ಕೂಡ ಇಲ್ಲ. ಯುದ್ಧದ ಎಫೆಕ್ಟ್ನಿಂದಾಗಿ ಈ ರೀತಿ ತೊಂದರೆ ಆಗ್ತಾ ಇದೆ. ಇದಕ್ಕೆ ಸಹಕರಿಸಬೇಕಾಗಿಯೂ ಕೂಡ ಮಹತ್ವದಂತ ಒಂದು ಸೂಚನೆ ಬೋರ್ಡನ್ನು ಕೂಡ ಹಾಕಿರೋದು ಕಂಡು ಬರ್ತಾ ಇದೆ. ಬನ್ನಿ ಇಲ್ಲಿ ಬಂಕ್ನ ಮಾಲಕರನ್ನು ಮಾತಾಡ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಅಂತೇಳಿ. ಸರ್, ಯಾವಾಗಿಂದ ಸರ್ ದರ ಹೆಚ್ಚಳ ಆಗಿರೋದು? ಸರ್, ನಮಗೆ 3 ದಿನದ ದರ ಹೆಚ್ಚಾಗಿದೆ, ಮತ್ತೆ ಅವೈಲಬಿಲಿಟಿನೂ ಕಮ್ಮಿ ಇದೆ ಸರ್. ಸ್ಟಾಕು ಬರ್ತಾ ಇಲ್ಲ. ನೋಡೋಣ, ಈ ನಾಳೆ ಏನಾರು ಬಂದರೆ ಸೇಲ್ ಮಾಡ್ತೀವಿ, ಇಲ್ಲ ಸ್ಟಾಪ್ ಮಾಡಬೇಕಾಗುತ್ತೆ. ಎಷ್ಟು ಸರ್ ದರ ಹೆಚ್ಚಳ ಮಾಡಿರೋದು ನೀವು? ಈಗ ಮೊದಲು 59, 73 ಇತ್ತು, 74 ಇತ್ತು ಪರ್ ಲೀಟರ್. ಈಗ ಮೊನ್ನೆಯಿಂದ 5 ರೂಪೀಸ್ ಜಾಸ್ತಿ ಆಗಿದೆ, 64, 74 ಆಗಿದೆ. ಇವತ್ತು ಎಷ್ಟಾಗುತ್ತೋ ಗೊತ್ತಿಲ್ಲ ಸರ್. ಅವೈಲಬಿಲಿಟಿ ಇದೆಯಾ ಅಂತ? ಏನಂತ ಅವೈಲಬಿಲಿಟಿ ಇಲ್ಲ ನಮ್ದು. ಇವತ್ತು ಸ್ಟಾಕ್ ಇವರೆಗೂ ಇದೆ. ನಾಳೆ ಏನಾದ್ರು ಕ್ಲೋಸ್ ಆದರೆ ಏನು ಬರಲಿಲ್ಲ ಅಂದರೆ ಏನು ಮಾಡ್ಲಿಕ್ಕಾಗಲ್ಲ ಸರ್. ಯೂಶಲಿ ಡೈಲಿ ಎಷ್ಟು ವೆಹಿಕಲ್ಗಳು ಬರುತ್ತೆ ಸರ್ ಆಟೋದು ಎಲ್ಪಿಜಿ? ಇಲ್ಲಿ 400 400 500 ವೆಹಿಕಲ್ ಡೈಲಿ ಬರ್ತವೆ ಸರ್. ಈಗ ಪ್ರೈಸ್ ಜಾಸ್ತಿ ಆಗಿರೋದು ಕೆಲವು ಆಟೋದವರು ಹಾಗೆ ಹೋಗ್ತಾ ಇದ್ದಾರೆ, ಕೆಲವರು ಹಾಕ್ಕೊತಾ ಇದ್ದಾರೆ. ನಮ್ಮ ಹತ್ರದ್ದು ಸ್ಟಾಕ್ ಇಲ್ಲ. ಇದು ಯುದ್ಧದ ಎಫೆಕ್ಟ್ ಭಾರತದಲ್ಲೂ ಕೂಡ ಎಫೆಕ್ಟ್ ಆಗ್ತದೆ. ಈಗಾಗಲೇ ಅಡುಗೆ ಅನಿಲ 60 ರೂಪಾಯಿ ಹೆಚ್ಚಳ ಮಾಡಿರೋದು, ಇವತ್ತಿಂದ ಅದು ಜಾರಿ ಆಗ್ತಾ ಇದೆ. ಸೊ ಈ ಮಧ್ಯೆ ಕಳೆದ 4 ದಿನಗಳ ಹಿಂದೆನೇ ಆಟೋ ಎಲ್ಪಿಜಿ ದರ ಏನಿದೆ ಅದು ಕೂಡ 5 ರೂಪಾಯಿ ಹೆಚ್ಚಳ ಆಗಿದೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.